ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBI ನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಬೂದಿ ಮುಚ್ಚಿದ ಕೆಂಡದಂತಿರೋ ಮಿಡಲ್ ಈಸ್ಟ್ ನಲ್ಲಿ ಇನ್ನೊಂದು ಹೊಸ ಯುದ್ಧದ ಅಲೆ ಏಳೋ ಸೂಚನೆಗಳು ಸಿಗ್ತಾ ಇವೆ. ಈಜಿಪ್ಟ್ ಇಸ್ರೇಲ್ ವಿರುದ್ಧ ಸಮರ ಸಾರೋಕೆ ದೊಡ್ಡ ತಯಾರಿ ನಡೆಸ್ತಾ ಇದೆ. ಹೀಗಂತ ಖುದ್ದು ಇಸ್ರೇಲ್ ಹೇಳಿಕೆ ನೀಡಿದೆ. ಸಿನಾಯ್ ಪ್ರದೇಶದಲ್ಲಿ ಈಜಿಪ್ಟ್ ತನ್ನ ಸೇನಾ ನೆಲೆ ನಿರ್ಮಾಣ ಮಾಡಿದೆ. ತಮ್ಮ ಸೇನೆಯನ್ನ ಜಾಸ್ತಿ ಮಾಡುತ್ತಿದೆ. ಇದು ಉಭಯ ರಾಷ್ಟ್ರಗಳ ಶಾಂತಿ ಒಪ್ಪಂದದ ಉಲ್ಲಂಘನೆ ಅಂತ ಇಸ್ರೇಲ್ ಮತ್ತೊಂದು ಆಕ್ರಮಣಕ್ಕೆ ಇವರು ಕೂಡ ರೆಡಿ ಆಗ್ತಿರೋ ತರ ಆರ್ಭಟವನ್ನ ಶುರು ಮಾಡಿದ್ದಾರೆ. ಅಲ್ಲದೆ ಈ ಸಿನಾಯಿ ಪ್ರದೇಶದಲ್ಲಿ ಆಕ್ರಮಣ ಮಾಡೋಕೆ ಬೇಕಾದ ಶಸ್ತ್ರಾಸ್ತ್ರ ಸಂಗ್ರಹಿಸಿ ಇಡ್ತಾ ಇದ್ದಾರೆ. ಇದರಿಂದ ಉಭಯ ದೇಶಗಳು 1979ರಲ್ಲಿ ಮಾಡಿಕೊಂಡಿರೋ ಶಾಂತಿ ಒಪ್ಪಂದದ ಉಲ್ಲಂಘನೆ ಆಗ್ತಾ ಇದೆ. ಇದನ್ನ ನಾವು ಒಪ್ಪಿಕೊಳ್ಳೋದಿಲ್ಲ ಅಂತ ಅಮೆರಿಕದಲ್ಲಿರೋ ಇಸ್ರೇಲ್ ರಾಯಭಾರಿ ಯಾಖಿಲ್ ಲೈಟರ್ ಹೇಳಿದ್ದಾರೆ. ಅಲ್ಲದೆ ಈಜಿಪ್ಟ್ ನಿರ್ಮಾಣ ಮಾಡಿದ ಸೇನಾ ನೆಲೆಯನ್ನ ಎಕ್ಸ್ಪೋಸ್ ಮಾಡ್ತೀವಿ, ಆದಷ್ಟು ಬೇಗ ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ತೀವಿ, ಈ ಸಮಸ್ಯೆಗೆ ಅಂತ್ಯ ಹಾಡ್ತೀವಿ. ಓಹೋ, ಇನ್ನೊಂದು ಯುದ್ಧಕ್ಕೆ ಇವರು ಕಾಲ್ ಕೆರ್ಕೊಂಡು ರೆಡಿ ಆಗ್ತಿರೋ ತರ ಇದೆ ಇಸ್ರೇಲ್ನವರು. ಇಸ್ರೇಲ್ ಮತ್ತು ಈಜಿಪ್ಟ್ ನಡುವೆ ಕೂಡ ಹೊಸ ಹೊಡೆದಾಟ ಶುರುವಾಗೋ ಲಕ್ಷಣ ಕಾಣಿಸ್ತಾ ಇದೆ. ನೋಡಿ ಇಸ್ರೇಲ್ ಲೆಕ್ಕಾಚಾರ ಯಾವ ರೀತಿ ಅಂತೇಳಿ. ಇವರು ಎಷ್ಟು ಬೇಕಾದ್ರೂ ಶಸ್ತ್ರಾಸ್ತ್ರ ಮಾಡ್ಕೋಬಹುದು. ಬಾರ್ಡರ್ ತನಕ ಕೂಡ ಇವರು ಸೇನೆಯನ್ನು ಇಟ್ಕೊಂಡು ಬಹಳ ರಕ್ಷಣೆನೇ ಅವ್ರು ಮಾಡ್ಕೋಬಹುದು. ಈಜಿಪ್ಟ್ ಅವರು ಅವ್ರಿಗೆ ಸೇರಿರೋ ಸಿನಾಯ್ ಪ್ರಾಂತ್ಯದಲ್ಲಿ ಸೇನಾ ನೆಲೆಯನ್ನ ಮಾಡ್ತಿದ್ದಾರೆ, ಸೇನಾ ಜಮಾವಣೆಯನ್ನ ಮಾಡ್ತಿದ್ದಾರೆ, ರೆಡಿ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದಕ್ಕೆ ಇವ್ರ ಮೇಲೆ ಇನ್ನೂ ದಾಳಿ ಮಾಡಿಲ್ಲ ಈಜಿಪ್ಟ್ನವರು. ಅದಕ್ಕೆ ಇವರು ಇಸ್ರೇಲ್ ಅವರು ರೊಚ್ಚಿಗೆದ್ದು ಇದನ್ನು ಅಂತ್ಯ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈಗ ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮ ಗಮನಕ್ಕಿರಲಿ, ಈಜಿಪ್ಟ್ ಇಸ್ಲಾಮಿಕ್ ರಾಷ್ಟ್ರವಾದರೂ ಕೂಡ ಈ ಹಿಂದೆ ಯುದ್ಧ ಮಾಡಿದ್ದರೂ ಕೂಡ ಇತ್ತೀಚೆಗೆ ಇಸ್ರೇಲ್ ಜೊತೆಗೆ ಚೆನ್ನಾಗಿದ್ರು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ. ಅಮೆರಿಕ, ಈಜಿಪ್ಟ್, ಇಸ್ರೇಲ್ಗಳು ಅಘೋಷಿತ ಮೈತ್ರಿಯನ್ನು ಕೂಡ ಮಾಡ್ಕೊಂಡಿದ್ವು. ಆದರೆ ಗಾಜಾ ವಿಚಾರದಲ್ಲಿ ಈಜಿಪ್ಟ್ ಮತ್ತು ಇಸ್ರೇಲ್ ನಡುವೆ ಅಸಮಾಧಾನ ಇದ್ದೇ ಇದೆ. ಅದರಲ್ಲೂ ಕೂಡ ಇಸ್ರೇಲ್ ಮತ್ತು ಅಮೆರಿಕದ ಹಿಡನ್ ಅಜೆಂಡಾ ಅಂತ ಆರೋಪ ಮಾಡಲಾಗ್ತಿರೋ ಪ್ಯಾಲೆಸ್ತೇನಿಗಳನ್ನ ಈಜಿಪ್ಟ್ನ ಸಿನಾಯಿ ಪ್ರದೇಶ ಮ್ಯಾಪಲ್ಲಿ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಆ ಸಿನಾಯಿ ಜಾಗಕ್ಕೆ ನುಗ್ಗಿಸಿ ಗಾಜಾವನ್ನ ಕಂಪ್ಲೀಟ್ ಆಗಿ ಇವರು ತಗೊಳ್ಳೋಕೆ, ಅಮೆರಿಕ ಇಸ್ರೇಲ್ ತಗೊಳ್ಳೋಕೆ ಪ್ಲಾನ್ ಮಾಡ್ತಿದಾರಲ್ಲ, ಟ್ರಂಪ್ ಅನೌನ್ಸ್ ಕೂಡ ಮಾಡಿದಾರಲ್ಲ. ಸೊ ಈಜಿಪ್ಟ್ ಅನ್ನ ಇದು ಕೆರಳಿಸಿದೆ. ನೀವು ಗಾಜಾ ಸ್ಟ್ರಿಪ್ ತಗೊಳ್ಳೋಕೆ ಅಲ್ಲಿರೋ 19 ಲಕ್ಷ ಪ್ಯಾಲೆಸ್ತೇನಿಗಳನ್ನ ನಮ್ಮ ಸಿನಾಯ್ ಪ್ರಾವಿನ್ಸಿಗೆ ಯಾಕೆ ತುರ್ಕೋಕೆ ರೆಡಿ ಆಗಿದ್ದೀರಾ ಅಂತ ಅವರು ಪ್ರತಿಭಟಿಸ್ತಾ ಇದ್ದಾರೆ ಈಜಿಪ್ಟ್ನವರು. ಅಂತ ಯೋಚನೆ ನಿಮಗಿದ್ರೆ ಈಜಿಪ್ಟ್ಗೆ ಗಾಜಾ ಜನರನ್ನ ಕಳಿಸಿದ್ರೆ ನಾವು ಮಿಲಿಟರಿ ರೆಸ್ಪಾನ್ಸ್ ಕೊಡಬೇಕಾಗತ್ತೆ ಅಂತ ಈಜಿಪ್ಟ್ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ಇಸ್ರೇಲ್ ಮತ್ತು ಗಾಜಾ ಬಾರ್ಡರ್ ಹತ್ತಿರ ಈಜಿಪ್ಟ್ ತನ್ನ ಸೇನಾ ನೆಲೆಯನ್ನು ನಿರ್ಮಾಣ ಮಾಡಿರೋ ವಿಡಿಯೋ ಹರಿದಾಡಿತ್ತು. 100 ಯುದ್ಧ ಟ್ಯಾಂಕ್ಗಳು ಸಿನಾಯ್ ಪ್ರದೇಶಕ್ಕೆ ಹೋಗ್ತಿರೋ ವಿಡಿಯೋಸ್ ವೈರಲ್ ಆಗಿದ್ವು. ಇದರ ನಡುವೆ ಈಗ ಇಸ್ರೇಲ್ ಸಿನಾಯ್ನಲ್ಲಿ ಈಜಿಪ್ಟ್ ಆಕ್ರಮಣಕಾರಿಯಾಗಿ ಸೇನಾ ಜಮಾವಣೆ ಮಾಡ್ತಿದೆ, ಅಂತ್ಯ ಹಾಡ್ತೀವಿ ಇದಕ್ಕೆ ಅಂತ ಆರ್ಭಟಿಸೋಕೆ ಶುರು ಮಾಡಿದೆ. ಸಿನಾಯ್ ಈಜಿಪ್ಟ್ದೇ ಒಂದು ಪ್ರಾವಿನ್ಸ್, ನಿಮ್ಮ ಗಮನಕ್ಕಿರಲಿ. ಅಷ್ಟೇ ಅಲ್ಲ, 2023 ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ನಡೆದ ಹಮಸ್ ದಾಳಿಯಲ್ಲಿ ಈಜಿಪ್ಟ್ ಪಾತ್ರ ಕೂಡ ಇದೆಯಾ ಅನ್ನೋ ಕುರಿತು ನಾವು ಚೆಕ್ ಮಾಡ್ತಾ ಇದ್ದೀವಿ ಅಂತಲೂ ಇಸ್ರೇಲ್ ಅವರು ಹೇಳೋಕೆ ಶುರು ಮಾಡಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಗಾಜಾ ಪ್ಲಾನ್ನಲ್ಲಿ ಈಜಿಪ್ಟ್ ಮತ್ತು ಜೋರ್ಡನ್ಗೆ ಗಾಜಾ ಜನರನ್ನ ಶಿಫ್ಟ್ ಮಾಡಿ ಗಾಜಾವನ್ನ ಫುಲ್ ಖಾಲಿ ಮಾಡಿ ಅಮೆರಿಕದ ಕಂಟ್ರೋಲಿಗೆ ತಗೊಳ್ಳೋದ್ರ ಬಗ್ಗೆ ಅನೌನ್ಸ್ ಮಾಡಿದ ಬೆನ್ನಲ್ಲಿ ಇದೆಲ್ಲ ಆಗ್ತಾ ಇದೆ ಈಗ. ಓಕೆ, ಇದಿಷ್ಟು ಲೇಟೆಸ್ಟ್ ಡೆವಲಪ್ಮೆಂಟ್. ಇನ್ನು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಸ್ನೇಹಿತರೆ, ಒಂದು ಕಾಲದಲ್ಲಿ ಒಂದಷ್ಟು ಸಮಯದ ಕಾಲ ಈಜಿಪ್ಟ್ನ ಈ ಸಿನಾಯ್ ಜಾಗವನ್ನ ಇಸ್ರೇಲ್ ವಶಕ್ಕೆ ತಗೊಂಡಿತ್ತು. ಯಾವಾಗ 1967ರ ಯುದ್ಧದಲ್ಲಿ ಇಸ್ರೇಲ್ ಈಜಿಪ್ಟ್ನಿಂದ ಈ ಭೂಭಾಗವನ್ನ ಆಕ್ರಮಿಸಿಕೊಂಡಿತ್ತು. ಆ ನಂತರ ಒಪ್ಪಂದ ಆಗಿ 1979ರಲ್ಲಿ ಇದನ್ನ ಇಸ್ರೇಲ್ ವಾಪಸ್ ಈಜಿಪ್ಟ್ಗೆ ಕೊಟ್ಟಿತ್ತು. ಅಲ್ಲದೆ ಫ್ಯೂಚರ್ನಲ್ಲಿ ಸಂಘರ್ಷ ಆಗಬಾರದು ಅಂತ ಈ ಪ್ರದೇಶದಲ್ಲಿ ಬಫರ್ ಝೋನ್ ಕ್ರಿಯೇಟ್ ಮಾಡಲಾಗಿತ್ತು. ಬಫರ್ ಝೋನ್ನಲ್ಲಿ ಯಾರೂ ಸೇನೆ ನಿಯೋಜಿಸುವಂತಿಲ್ಲ ಅಂತ ಅಗ್ರಿಮೆಂಟ್ನಲ್ಲಿ ಹೇಳಲಾಗಿತ್ತು. ಈಜಿಪ್ಟ್ದೇ ಜಾಗ ಆದರೂ ಕೂಡ ನೀವಿಲ್ಲಿ ಸೇನೆ ತರಬಾರದು ಅಂತ ಕಂಡೀಷನ್ ಹಾಕಿತ್ತು ಇಸ್ರೇಲ್ ಈಜಿಪ್ಟ್ಗೆ. ಈಗ ಅಲ್ಲಿ ಸೇನೆ ತರ್ತಾ ಇದ್ದೀರಾ, ಒಪ್ಪಂದ ಉಲ್ಲಂಘಿಸ್ತಾ ಇದ್ದೀರಾ, ನಿಮ್ಮನ್ನ ಮಟ್ಟ ಹಾಕ್ತೀವಿ ಅಂತ ಹೂಂಕರಿಸ್ತಾ ಇದೆ ಇಸ್ರೇಲ್. ಇಸ್ರೇಲ್ ತನ್ನ ರಕ್ಷಣೆ ವಿಚಾರದಲ್ಲಿ ಬಹಳ ಸೆನ್ಸಿಟಿವ್. ಇಸ್ರೇಲ್ ಜಾಗಕ್ಕೆ ಬರಬೇಕು ಅಂತಿಲ್ಲ, ಪಕ್ಕದ ಮನೆಯವರು ಇವ್ರ ಜಾಗದ ಬೇಲಿ ಸಮೀಪಕ್ಕೆ ಬಂದರೂ ಕೂಡ ಇಸ್ರೇಲ್ ಸಹಿಸೋದಿಲ್ಲ. ಆ ರೀತಿ ಈಗ ಇಸ್ರೇಲ್ ಈಜಿಪ್ಟ್ ವಿಚಾರದಲ್ಲೂ ರಿಯಾಕ್ಟ್ ಮಾಡ್ತಾ ಇದೆ. ಇದರ ನಡುವೆನೆ ಟೆಲ್ ಅವೀವ್ ಪಕ್ಕ ಬ್ಯಾಟ್ ಯಾಮ್ ಅನ್ನೋ ಕಡೆ ದೊಡ್ಡ ಸ್ಫೋಟ ಉಂಟಾಗಿದೆ. ಸ್ಫೋಟಕ್ಕೆ 3 ಬಸ್ಗಳು ಭಸ್ಮವಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಬಗ್ಗೆ ಸದ್ಯಕ್ಕೆ ಯಾವುದೇ ಡೇಟಾ ಇಲ್ಲ. ಆ ರೀತಿದೇನೂ ಆಗಿಲ್ಲ ಅಂತಾನೆ ಸದ್ಯಕ್ಕೆ ಅನ್ಕೋಬೇಕು ನಾವು.
ಆದರೆ ಉಗ್ರ ದಾಳಿ ಇರಬಹುದು ಅಂತ ಇಸ್ರೇಲ್ ಪೊಲೀಸರು ಶಂಕಿಸಿದ್ದಾರೆ. ಯಾಕಂದರೆ 2 ಬಸ್ ಒಳಗಡೆ ಸ್ಫೋಟಕಗಳು ಪತ್ತೆಯಾಗಿವೆ. ಆ ಪತ್ತೆಯಾದ ಸ್ಫೋಟಕಗಳು ಒಂದೇ ಥರ ಇವೆ. ಅದಕ್ಕೆ ಟೈಮರು ಕೂಡ ಅಳವಡಿಸಲಾಗಿತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಇವುಗಳನ್ನು ಎಕ್ಸ್ಟ್ರಾ ಸೆಕ್ಯೂರೋವನ್ನು ಡಿಫ್ಯೂಸ್ ಮಾಡಲಾಗಿದೆ, ನಿಷ್ಕ್ರಿಯಗೊಳಿಸಲಾಗಿದೆ. ಇದರ ಬೆನ್ನಲ್ಲೇ ಇಸ್ರೇಲ್ನಾದ್ಯಂತ ಬಸ್ ಮತ್ತು ಟ್ರೈನ್ಗಳಲ್ಲಿ ಶೋಧ ಜೋರಾಗಿದೆ. ತನಿಖೆ ಮುಂದುವರೆದಿದೆ. ಇನ್ನು ಸ್ಫೋಟದ ನಂತರ ಇಸ್ರೇಲ್ PM ಬೆಂಜಮಿನ್ ನೆತನ್ಯಾಹು ಇಂಪಾರ್ಟೆಂಟ್ ಮೀಟಿಂಗ್ ನಡೆಸಿದ್ದಾರೆ. ತೀವ್ರ ಕಾರ್ಯಾಚರಣೆಗೆ ಆದೇಶಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್, ಇದೆಲ್ಲ ಪ್ಯಾಲೆಸ್ತೀನಿ ಉಗ್ರ ಸಂಘಟನೆಯ ಕೈವಾಡ ಅಂತ ಹೇಳಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನ ನಡುವಿನ LOCಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಗಡಿಯಲ್ಲಿ ಇಂಪಾರ್ಟೆಂಟ್ ಬೆಳವಣಿಗೆಯಾಗಿದೆ. ಉಭಯ ರಾಷ್ಟ್ರಗಳ ಹಿರಿಯ ಸೇನಾ ಅಧಿಕಾರಿಗಳು ತುರ್ತು ಮೀಟಿಂಗ್ ನಡೆಸಿದ್ದಾರೆ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಸೇನೆ ಹಾಗೂ ಅಲ್ಲಿನ ಉಗ್ರರು BSF ಪೋಸ್ಟ್ಗಳ ಮೇಲೆ ನಿರಂತರ ದಾಳಿ ನಡೆಸ್ತಾ ಇದ್ರು. ಇದರಿಂದಾಗಿ ನಮ್ಮ ಸೈನಿಕರು ಗಂಭೀರವಾಗಿ ಗಾಯಗೊಳ್ತಾ ಇದ್ದಾರೆ. ಇನ್ನು ಭಾರತದ ಕಡೆಯಿಂದಲೂ ಪ್ರಬಲ ಪ್ರತಿಕ್ರಿಯೆ ಕೊಡಲಾಗಿತ್ತು. ಇದರಿಂದ LOC ಗಡಿಯಲ್ಲಿ ಹೆಚ್ಚಿನ ಆತಂಕ ಇದೆ. ಹೀಗಾಗಿ 2 ಕಡೆಯ ಅಧಿಕಾರಿಗಳು ಪೂಂಚ್ ಜಿಲ್ಲೆಯ ಚಕಂದಾ ಬಾಗ್ ಚೆಕ್ ಪಾಯಿಂಟ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಗಡಿಯಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರದು ಹಾಗೂ ಉಭಯ ದೇಶಗಳ ಗಡಿಗಳಲ್ಲಿ ಸೈನಿಕರ ಮಧ್ಯೆ ವಿಶ್ವಾಸ ಇರಬೇಕು ಅನ್ನೋ ಕುರಿತು ಚರ್ಚೆ ನಡೆಸಿದ್ದಾರೆ. ಇನ್ನು ಈ ಮೀಟಿಂಗು ಮುಂಚೆ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಉಗ್ರರು ಹುದುಗಿಟ್ಟಿದ್ದ ಸುಧಾರಿತ ಸ್ಫೋಟಕ ಸಿಡಿದಿದೆ. ಪರಿಣಾಮ BSF ಸೈನಿಕರೊಬ್ಬರಿಗೆ ಗಂಭೀರ ಗಾಯವಾಗಿದೆ. ಕೂಡಲೇ ಅವರನ್ನ ಸೇನಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ BSF ಮಾಹಿತಿ ನೀಡಿದೆ. ಗೂಗಲ್ ಪ್ಲೇಸ್ಟೋರ್ನಿಂದ ಸುಮಾರು 119 ಆ್ಯಪ್ಗಳನ್ನು ಬ್ಲಾಕ್ ಮಾಡೋಕೆ ಭಾರತ ಸರ್ಕಾರ ಮುಂದಾಗಿದೆ. ಇದರಲ್ಲಿ ಚೈನಾ ಮತ್ತು ಹಾಂಗ್ಕಾಂಗ್ಗಳಿಗೆ ಸೇರಿದ ಬಹುತೇಕ ಆ್ಯಪ್ಗಳಿವೆ. ಅಲ್ಲದೆ ಸಿಂಗಪುರ, UK, ಅಮೆರಿಕ, ಆಸ್ಟ್ರೇಲಿಯಾಗೆ ಸೇರಿದ ಒಂದಿಷ್ಟು ಆ್ಯಪ್ಗಳು ಕೂಡ ಇವೆ. ವಿಡಿಯೋ ಮತ್ತು ವಾಯ್ಸ್ ಚಾಟ್ ಪ್ಲಾಟ್ಫಾರ್ಮ್ಸ್ಗೆ ಸಂಬಂಧಪಟ್ಟ ಆ್ಯಪ್ಗಳಿವು ಅಂತ ವರದಿಯಾಗಿದೆ. ಈ 119 ಆ್ಯಪ್ಸ್ ಪೈಕಿ ಈಗ ಆಲ್ರೆಡಿ 15 ಆ್ಯಪ್ಗಳನ್ನು ಬ್ಲಾಕ್ ಮಾಡಲಾಗಿದೆ. ಉಳಿದ ಆ್ಯಪ್ಗಳನ್ನು ಸದ್ಯ ಡೌನ್ಲೋಡ್ ಮಾಡೋಕೆ ಅವಕಾಶ ಇದೆ. ಹೀಗಂತ ಲುಮೆನ್ ಡೇಟಾಬೇಸ್ ಮಾಹಿತಿ ನೀಡಿದೆ. ಇದು ಹಾರ್ವರ್ಡ್ ಯೂನಿವರ್ಸಿಟಿಯ ರಿಸರ್ಚ್ ವೆಬ್ಸೈಟ್. ಇದರಲ್ಲಿ ಬ್ಯಾನ್ ಮಾಡಲಾದ ಆನ್ಲೈನ್ ಕಾಂಟೆಂಟ್ಗಳನ್ನು ಸ್ಟಡಿ ಮಾಡಲಾಗುತ್ತೆ. ಸದ್ಯ ಈ ಬಗ್ಗೆ ಭಾರತ ಸರ್ಕಾರದಿಂದ ಯಾವುದೇ ಮಾಹಿತಿ ಇಲ್ಲ. ಅಂದಹಾಗೆ ಭಾರತ ಈ ಹಿಂದೆ ಚೀನಾ ಗಡಿಯಲ್ಲಿ ಸಂಘರ್ಷ ಉಂಟಾದಾಗ 2020ರಲ್ಲಿ ಚೀನಾದ ಹಲವು ಆ್ಯಪ್ಸನ್ನು ಬ್ಯಾನ್ ಮಾಡಿತ್ತು. 100 ಆ್ಯಪ್ ಬ್ಯಾನ್ ಮಾಡಿತ್ತು. ನಂತರ ಚಿಕ್ಕಪುಟ್ಟ ಪ್ರಮಾಣದಲ್ಲಿ ಚೀನಿ ಆ್ಯಪ್ಗಳನ್ನು ಬ್ಯಾನ್ ಮಾಡ್ತಾ ಬಂದಿತ್ತು. 2020ರ ನಂತರ ಇದೇ ಮೊದಲ ಬಾರಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹುಡುಕಿ ಲಿಸ್ಟ್ ಮಾಡಿ ಬ್ಲಾಕ್ ಅಂತ ಆದೇಶ ಕೊಟ್ಟಿದೆ ಕೇಂದ್ರ ಸರ್ಕಾರ. ಈ ರೀತಿ ಸರ್ಕಾರದಿಂದ ಆ್ಯಪ್ ಬ್ಲಾಕ್ ಅಥವಾ ತೆಗೆದುಹಾಕೋ ರಿಕ್ವೆಸ್ಟ್ ಬಂದಾಗ ಗೂಗಲ್ ತನ್ನದೇ ಆದ ರೂಲ್ಸ್ ಅನ್ನು ಹೊಂದಿದೆ. ನಾವು ವೆರಿಫೈ ಮಾಡಿ ನಿಯಮ ಉಲ್ಲಂಘನೆ ಆದರೆ ಸ್ಥಳೀಯ ಕಾನೂನುಗಳ ಪ್ರಕಾರ ಆ ಆ್ಯಪ್ಗಳ ವಿರುದ್ಧ ಕ್ರಮ ತಗೋತೀವಿ ಅಂತ ಗೂಗಲ್ ವಕ್ತಾರರು ಹೇಳಿದ್ದಾರೆ. ಅಮೆರಿಕದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ FBIನ ನೂತನ ಮುಖ್ಯಸ್ಥರಾಗಿ ಭಾರತೀಯ ಮೂಲದ ಕಾಶ್ ಪಟೇಲ್ರ ನೇಮಕಕ್ಕೆ ಈಗ ಒಂದು ಅಂತಿಮ ಮುದ್ರೆ ಬಿದ್ದಿದೆ. ಟ್ರಂಪ್ ಆಲ್ರೆಡಿ ಹೆಸರು ಘೋಷಿಸಿದ್ರು, ಈಗ ಅದನ್ನು ಕನ್ಫರ್ಮ್ ಮಾಡಲಾಗಿದೆ. ಈ ಆಯ್ಕೆಯಲ್ಲಿ ಕಾಶ್ ಪಟೇಲ್ ಪರವಾಗಿ 51 ಮತಗಳು ಬಂದರೆ ಅವರ ವಿರೋಧಿಸಿ 49 ಮತಗಳು ಬಂದಿವೆ. ಇನ್ನು ಈ ಕಾಶ್ ಪಟೇಲ್ಗೆ ಟ್ರಂಪ್ರ ಆಪ್ತ ವೈಟ್ ಹೌಸ್ ಅಧಿಕಾರಿ ಡ್ಯಾನ್ ಸ್ಕ್ಯಾವಿನೋ ವಿನೂತನವಾಗಿ ಶುಭ ಕೋರಿದ್ದಾರೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಅಭಿನಯದ ಬಾಜಿರಾವ್ ಮಸ್ತಾನಿ ಸಿನಿಮಾದ ಸಾಂಗ್ ಒಂದಕ್ಕೆ ಕಾಶ್ ಪಟೇಲ್ರ AI ಜನರೇಟೆಡ್ ಫೋಟೋ ಹಾಕಿರೋ ವಿಡಿಯೋ ಹಾಕಿ ಕಾಂಗ್ರಾಟ್ಸ್ ಹೇಳಿದ್ದಾರೆ. ಇದು ಫುಲ್ ವೈರಲ್ ಆಗ್ತಾ ಇದೆ. ಇನ್ನೊಂದು ಕಡೆ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ ಮಾತುಕತೆಗೆ ಬರಬೇಕು ಮತ್ತು ರೇರ್ ಅರ್ತ್ ಮಿನರಲ್ಸ್ ವಿಚಾರದಲ್ಲಿ ಅಮೆರಿಕದೊಂದಿಗೆ ಡೀಲ್ ಮಾಡ್ಕೋಬೇಕು ಅಂತ ವೈಟ್ ಹೌಸ್ನ ಭದ್ರತಾ ಸಲಹೆಗಾರ ಮೈಕ್ ವಾಲ್ಸ್ ಹೇಳಿದ್ದಾರೆ. ರೇರ್ ಅರ್ತ್ ಮಿನರಲ್ಸ್ ಅಂದ್ರೆ ಈ ಎಲೆಕ್ಟ್ರಾನಿಕ್ಸ್, ಬ್ಯಾಟರಿ ಮುಂತಾದ ಕ್ಷೇತ್ರಗಳಲ್ಲಿ ಬಳಸೋ ಖನಿಜ. ಲಿಥಿಯಂ, ಕೊಬಾಲ್ಟ್, ಕ್ಯಾಡ್ಮಿಯಂ, ಟ್ಯಾಲೂರಿಯಂ, ಇಂಡಿಯಂನಂತಹ ವಸ್ತುಗಳು ಬರ್ತವೆ. ಇದನ್ನ ನಮಗೆ ಕೊಡಿ ಅಂತ ಅಮೆರಿಕ ಕೇಳಿತು. ಖುದ್ದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಯುಕ್ರೇನ್ಗೆ ನಾವು ಸಹಾಯ ಮಾಡಬೇಕು ಅಂದರೆ ಅವರು ತಮ್ಮ ಹತ್ರ ಇರೋ ರೇರ್ ಅರ್ತ್ ಮಿನರಲ್ಸ್ ಬಗ್ಗೆ ನಮಗೆ ಕೊಡೋದ್ರ ಬಗ್ಗೆ ಥಿಂಕ್ ಮಾಡಬೇಕು ಅಂತ ಹೇಳಿದರು. ಆದರೆ ಝೆಲೆನ್ಸ್ಕಿ ಈ ಡೀಲನ್ನು ತಿರಸ್ಕರಿಸಿದರು. ಅದಾದ ನಂತರ ಅಮೆರಿಕ ಮತ್ತು ರಷ್ಯಾ ನಡುವೆ ಸೌದಿಯಲ್ಲಿ ಮಾತುಕತೆ ಕೂಡ ಆಗಿತ್ತು. ಅದರ ಬೆನ್ನಲ್ಲೇ ಅಮೆರಿಕದಿಂದ ಈ ರೆಸ್ಪಾನ್ಸ್ ಬಂದಿದೆ. ಮತ್ತೊಮ್ಮೆ ಅಮೆರಿಕದಲ್ಲಿ ಕಳ್ಳತನ ಮತ್ತು ಹಿಂಸಾತ್ಮಕ ಅಪರಾಧಗಳಲ್ಲಿ ತೊಡಗಿಕೊಂಡಿರುವ ಅಕ್ರಮ ವಲಸಿಗರನ್ನ ಗ್ವಾಂಟನಮೋ ಬೇ ದ್ವೀಪಕ್ಕೆ ಗಡಿಪಾರು ಮಾಡೋಕೆ ಟ್ರಂಪ್ ಇತ್ತೀಚೆಗೆ ಆದೇಶಿಸಿದ್ರು. ಈಗ ಅದೇ ಗ್ವಾಂಟನಮೋ ಜೈಲ್ನಲ್ಲಿರೋ ವೆನೆಜುವೆಲಾ ವಲಸಿಗರನ್ನ ವಾಪಸ್ ಅವ್ರ ದೇಶಕ್ಕೆ ಕಳಿಸಲಾಗ್ತಾ ಇದೆ. 177 ವೆನೆಜುವೆಲಾ ವಲಸಿಗರನ್ನ ಗ್ವಾಂಟನಮೋ ಜೈಲಿನಿಂದ ರಿಲೀಸ್ ಮಾಡಲಾಗಿದೆ. ಅಂದ್ರೆ ಹೆಚ್ಚಿನ ಜಾಗ ಸಿಗಲಿ ಅಂತ ಅಲ್ಲಿರೋರನ್ನ ಒಂದಷ್ಟು ಜನರನ್ನ ಯಾರನ್ನು ಬಿಡಬಹುದು ಅವ್ರನ್ನೆಲ್ಲ ಬಿಡಲಾಗ್ತಾ ಇದೆ.
ಇನ್ನು ಬಾಂಗ್ಲಾ ವಿದ್ಯಾರ್ಥಿಗಳು ಹೊಸ ಪೊಲಿಟಿಕಲ್ ಪಾರ್ಟಿ ಕಟ್ಟೋಕೆ ಮುಂದಾಗಿದ್ದಾರೆ. ಫೆಬ್ರವರಿ 26ಕ್ಕೆ ಲಾಂಚ್ ಆಗೋ ಸಾಧ್ಯತೆ ಇದೆ. ಈ ಪಕ್ಷಕ್ಕೆ ಮಧ್ಯಂತರ ಸರ್ಕಾರದ ಸಲಹೆಗಾರ MD ನಹೀದ್ ಇಸ್ಲಾಂ ಲೀಡರ್ ಆಗ್ತಾರೆ ಅಂತ ಬಾಂಗ್ಲಾ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇದಕ್ಕೋಸ್ಕರ ಲೇಟ್ ಮಾಡ್ತಿರೋದು ಎಲೆಕ್ಷನ್. ಈಗ ಮಾಡಿದ್ರೆ ಶೇಖ್ ಹಸೀನಾನಂತೂ ಹೊರದಬ್ಬಿದ್ದಾಯಿತು ದೇಶದಿಂದ. ಈಗ ಎಲೆಕ್ಷನ್ ಮಾಡಿದ್ರೆ ಅಪೋಸಿಷನ್ ಪಾರ್ಟಿ BNP ಬೇಗಂ ಖಲೀದಾ ಜಿಯಾರ ಪಾರ್ಟಿ ಅವ್ರು ಗೆದ್ದು ಬಿಡ್ತಾರೆ. ಅವ್ರಿಗೆ ಲಾಭ ಆಗಿಬಿಡುತ್ತೆ ದಂಗೆದು ಅನ್ನೋದು ಈ ವಿದ್ಯಾರ್ಥಿ ಗುಂಪು ಬಂಡುಕೋರ ಗುಂಪುದ ಲೆಕ್ಕಾಚಾರ. ಹೀಗಾಗಿ ಇವ್ರದ್ದು ಪೊಲಿಟಿಕಲ್ ಪಾರ್ಟಿ ಮಾಡ್ಕೊಂಡು ಚುನಾವಣೆಗೆ ಹೋದ್ರೆ ಆಮೇಲೆ ಹೈಜಾಕ್ ಮಾಡ್ಬೋದು ಬಾಂಗ್ಲಾವನ್ನ ಲೆಕ್ಕಾಚಾರದಲ್ಲಿ ಬಂಡುಕೋರ ವಿದ್ಯಾರ್ಥಿ ಗುಂಪಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.